ಪಿಂಚಣಿ ಸಮಸ್ಯೆ ನಿವಾರಣೆ, ವೃದ್ಧಾಪ್ಯ ವೇತನ ಸೇರಿದಂತೆ ಸಾಮಾಜಿಕ ಭದ್ರತಾ ಪಿಂಚಣಿಗಳನ್ನು ಒದಗಿಸಿಕೊಡಬೇಕು ಎಂದು ಆಗ್ರಹಿಸಿ ಭಾರತೀಯ ಕಿಸಾನ್ ಸಂಘ ಕರ್ನಾಟಕ ಪ್ರದೇಶದ ಜಿಲ್ಲಾ ಸಂಘವು ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿತು. ಸಂಘದ ಜಿಲ್ಲಾ ಸಂಚಾಲಕ ಸಾಗರ್ ಶ್ರೀನಿವಾಸ್ ಗೌಡ ಅವರು ಮಾತನಾಡಿ, ಸರ್ಕಾರವು ಫಲಾನುಭವಿಗಳ ಪಟ್ಟಿ ಪರಿಶೀಲನೆ ಮತ್ತು KYC ಪ್ರಕ್ರಿಯೆಯ ಹೆಸರಿನಲ್ಲಿ ಸುಮಾರು 6 ತಿಂಗಳಿಂದ ವೃದ್ಧಾಪ್ಯ ವೇತನ, ಸಾಮಾಜಿಕ ಭದ್ರತೆ ಪಿಂಚಣಿಗಳನ್ನು ಸ್ಥಗಿತಗೊಳಿಸಿವೆ ಎಂದರು. ಭಾರತೀಯ ಕಿಸಾನ್ ಸಂಘದ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿಗೆ ಹಲವಾರು ಸಮಸ್ಯೆಗಳನ್ನು ಇಟ್ಕೊಂಡು ಇವತ್ತು ರೈತರಾಗಲಿ ಮತ್ತು ಸಾರ್ವಜನಿಕರಾಗಲಿ ಏನು ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಿದ್ದಾರೆ, ಇದರ ವಿಚಾರವಾಗಿ ಅವರಿಗೆ ಮನದಟ್ಟು ಮಾಡಿಕೊಡ್ಬೇಕು ಅಂತೇಳಿ ಭಾರತೀಯ ಕಿಸಾನ್ ಸಂಘದಿಂದ ಮನವಿಯನ್ನು ಕೊಟ್ಟಿದ್ದೇವೆ. ಅದರಲ್ಲೂ ಪ್ರಮುಖವಾಗಿ ವೃದ್ಧಾಪ್ಯ ವೇತನ, ಬಡವರಿಗೆ, ಈಗ ವಿಕಲಚೇತನರಿಗೆ ಅವ್ರಿಗೆ ಪಿಂಚಣಿ, ಒಟ್ಟಾರೆ ಸಾಮಾಜಿಕ ಭದ್ರತಾ ಪಿಂಚಣಿಗಳನ್ನು ಸರ್ಕಾರ 2-3 ತಿಂಗಳಿಂದ ಪಿಂಚಣಿದಾರರ ಖಾತೆಗೆ ಹಣ ಸಿಗ್ತಾ ಇಲ್ಲ, ಹಣ ಹಾಕ್ತಾ ಇಲ್ಲ, ಅವರಿಗೆ ಆ ಪಿಂಚಣಿ ವೇತನ ಸಿಗ್ತಾ ಇಲ್ಲ. ಕೆಲವು ಕಡೆ 6 ತಿಂಗಳಿಂದನೂ ಕೂಡ ಪಿಂಚಣಿದಾರರ ಖಾತೆಗೆ ಅವರ ವೇತನ ಹೋಗ್ತಾ ಇಲ್ಲ. ಇದರ ವಿಚಾರವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಗೆ ನಾವು ಮನವಿಯನ್ನು ಕೊಟ್ಟು ಅಧಿಕಾರಿಗಳ ಗಮನ ಸೆಳೆದಿದ್ದೇವೆ. ಅಧಿಕಾರಿಗಳು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ನಮ್ಮ ವಿಚಾರ ಮತ್ತು ಕಳಕಳಿ ಇಷ್ಟೇ, ವೃದ್ಧರು, ಅಂಗವಿಕಲರು, ಬಡವರು ತುಂಬ ಜನ ನಿರ್ಗತಿಕರಿದ್ದಾರೆ. ಅವರ ಜೀವನವನ್ನು ನಡೆಸೋದಕ್ಕೆ ಇದೇ ಅವರಿಗೆ ಆಧಾರ. ಅವರು ಎಷ್ಟೋ ಜನ ಇವತ್ತಿನ ಮೌಲ್ಯ ಕಳ್ಕೊಂಡಿರ್ತಕ್ಕಂಥ ಸಮಾಜದಲ್ಲಿ ಎಷ್ಟೋ ಜನ ವೃದ್ಧರು, ಬಡವರು, ಅಂಗವಿಕಲರು ಸಮಾಜದಿಂದ, ಅವ್ರ ಮನೆಯಿಂದ ದೂರ ಇಟ್ಟಿರ್ತಾರೆ. ಅವ್ರು ತಿನ್ನೋ ಅನ್ನನೂ ಕೂಡ ಈ ದುಡ್ಡನ್ನು ನಂಬ್ಕೊಂಡು ಅವರು ಜೀವನ ನಡೆಸ್ತಾ ಇದ್ದಾರೆ. ಈಗಾಗಲೇ ಮೌಲ್ಯವನ್ನ ಸಮಾಜ 90% ಕಳ್ಕೊಂಡಿದೆ, ಅದು ಬೇರೆ ಪ್ರಶ್ನೆ. ಇನ್ನು 10% ಅವರು ಇದೆಯಲ್ಲ ಮೌಲ್ಯ, ಆ ಮೌಲ್ಯಯುತ ಸಮಾಜವನ್ನ ನಾವು ಬೆಳೆಸ್ಕೋಬೇಕಾದ್ರೆ, ಇನ್ನು 10% ಇರ್ತಕ್ಕಂಥ ಮೌಲ್ಯಯುತ ಸಮಾಜವನ್ನು ನಾವು ಉಳಿಸ್ಕೋಬೇಕಾದ್ರೆ ಇಂಥ ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ಸ್ಕೀಮ್ಸ್ನ ನಾವು ಬಡವರಿಗೆ ಮತ್ತು ಫಲಾನುಭವಿಗಳಿಗೆ ಅದು ಸಿಗ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡಬೇಕು. ಸೊ ಈ ಮಾಡಬೇಕು ಅಂತ ಸಂದರ್ಭದಲ್ಲಿ ಸಂಘಟನೆಗಳ ಪಾತ್ರ ಬಹಳ ಮುಖ್ಯವಾಗಿರುತ್ತೆ. ಆ ನಿಟ್ಟಿನಲ್ಲಿ ಭಾರತೀಯ ಕಿಸಾನ್ ಸಂಘ ಒಂದು ಹೆಜ್ಜೆ ಇಟ್ಟಿದೆ. ದಯವಿಟ್ಟು ಘನ ಸರ್ಕಾರಕ್ಕೆ ನಾವು ಆಗ್ರಹ ಮಾಡ್ತೇವೆ, ಈ ವಿಚಾರವನ್ನ ಬಹಳ ಗಂಭೀರವಾಗಿ ಪರಿಗಣಿಸಿ ನೀವು ದಯವಿಟ್ಟು ಪಿಂಚಣಿದಾರರಿಗೆ ಏನು ವೇತನ ಸಿಗ್ತಾ ಇಲ್ಲ, 2-3 ತಿಂಗಳಿಂದ ಸಿಗ್ತಾ ಇಲ್ಲ, ಕೆಲವು ಕಡೆ 6 ತಿಂಗಳಿಂದ ಸಿಗ್ತಾ ಇಲ್ಲ, ದಯವಿಟ್ಟು ಪಿಂಚಣಿದಾರರ ಅಕೌಂಟಿಗೆ, ಖಾತೆಗೆ ನೀವು ವೇತನ ಹಾಕಬೇಕು ಅಂತೇಳಿ ಈ ಮೂಲಕ ವಿನಮ್ರವಾಗಿ ಸರ್ಕಾರವನ್ನ ನಾವು ವಿನಂತಿ ಮಾಡ್ತೇವೆ. ವೃದ್ಧಾಪ್ಯ ವೇತನ, ಅಂಗವಿಕಲರು, ವಯಸ್ಕರಿಗೆ ಇದು ತುಂಬ ಅನಿವಾರ್ಯ ಆಗಿದೆ. ಇದರಿಂದ ತುಂಬ ಜನ ಇದನ್ನ ಜೀವನ ಮಾಡ್ತಾ ಇರ್ತಾರೆ. ಹಂಗಾಗಿ ಈ ಹಣ KYC ಇದರಿಂದ ತುಂಬ 2 ತಿಂಗಳು 3 ತಿಂಗಳು 6 ತಿಂಗಳು ಲೇಟ್ ಆಗಿದೆ. ರಾಜ್ಯ ಸರ್ಕಾರ ಇದನ್ನು ತುಂಬ ಬೇಗ ಗಂಭೀರವಾಗಿ ಪರಿಗಣಿಸಿ ಇದನ್ನು ಬೇಗ ಜನಿಗೆ ಕಲ್ಪಿಸಬೇಕು. ಇಲ್ಲಾಂದ್ರೆ ಅವ್ರಿಗೆ ತುಂಬ ತೊಂದರೆ ಆಗುತ್ತೆ. ಅವರಿಗೆ 1 ರೂಪಾಯಿಗೂ ಅವ್ರಿಗೆ ಕಷ್ಟ ಇರುತ್ತೆ. ವೃದ್ಧಾಪ್ಯ ವೇತನ ಅಂದರೆ ಅವ್ರ ಏನೂ ಇಲ್ಲ, ಕೈಯಲ್ಲಿ ಇಲ್ದಿದ್ದಂಥ ಜೀವನದಲ್ಲಿ ವಯಸ್ಸಾದರೆ ಅವ್ರಿಗೆ 5 ರೂಪಾಯಿ ಕೊಡೋರು ಯಾರು ಇರಲ್ಲ. ಇಂಥ ಸಮಯದಲ್ಲಿ ಅವ್ರಿಗೆ 1,000 2,000 ಸಿಕ್ಕಿದ್ರೆ ಅವ್ರಿಗೆ ಅದು ಕೋಟಿ ರೂಪಾಯಿ ಸಿಕ್ತಂಗಾಗುತ್ತೆ. ಇದರಿಂದ ಸರ್ಕಾರ ಬೇಗ ಇದನ್ನು ಹಣ ಬಿಡುಗಡೆ ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಕಿಸಾನ್ ಸಂಘದ ಜಿಲ್ಲಾ ಕಾರ್ಯದರ್ಶಿ ಪೂರ್ಣೇಶ್, ಪ್ರಾಂತ ಕಾರ್ಯದರ್ಶಿ ಸುರೇಶ್, ಸಹ ಕಾರ್ಯದರ್ಶಿ KL ಸಚಿನ್, ಯುವ ಪ್ರಮುಖ್ ಧನುಷ್, ಸದಸ್ಯ ಅಕ್ಷಯ್, ತಾಲೂಕು ಸದಸ್ಯರಾದ ಮಂಥನ್, ಜೀವನ್ ಉಪಸ್ಥಿತರಿದ್ದರು. ಶ್ರೀ ಹೋಮ್ ಪ್ರಾಡಕ್ಟ್ ರವರಿಂದ ಉತ್ಕೃಷ್ಟ ಗುಣಮಟ್ಟದ ಕ್ಯಾಂಡಲ್ ಹಾಗೂ ಬೆಂಕಿ ಪೊಟ್ಟಣವನ್ನು ಈಗ ನಿಮ್ಮೂರಿನಲ್ಲೂ ಪರಿಚಯಿಸ್ತಾ ಇದ್ದೇವೆ. ರೂಪಾಯಿ 2 ರಿಂದ 50 ರವರೆಗೂ ದೊರೆಯುತ್ತದೆ. ಒಮ್ಮೆ ಬಳಸಿ ನೋಡಿ.